ಕಂಪ್ಲೀಟ್ಲಿ ಕೊಲೆಟ್ರಲ್ ಡ್ಯಾಮೇಜ್. ಇವರ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇವ್ರ ಪ್ಲ್ಯಾನ್ ಏನಿತ್ತಂದರೆ ಎಲ್ಲರಿಗೆ ಫಿನಿಷ್ ಮಾಡಿಬಿಟ್ಟು ಮನೆಯಲ್ಲಿ ಏನು ಸಿಗುತ್ತೆ, ಕ್ಯಾಶ್ ಆಗಲಿ ಜ್ಯುವೆಲ್ರಿ ಆಗಲಿ ಏನಾಗಲಿ, ಈ ಅಟ್ಯಾಕಿಂಗ್ ಗ್ಯಾಂಗ್ಗೆ ಹೋಗೋದಲ್ಲ, ನೀವು ತಗೊಂಡು ಹೋಗಿ ಅಂತ ಆ ಥರ ಹೇಳಿಬಿಟ್ಟಿದ್ರು ಅವ್ರಿಗೆ ಗೊತ್ತಿರಲಿಲ್ಲ ಬೇರೆ ಯಾರು ಕೂಡ ಮನೆಯಲ್ಲಿ ಆವಾಗ ಇತ್ತು. ಅವರು 3 ಜನ ಅಂದ್ಕೊಂಡು ಬಂದಿದ್ದಾರೆ. ತಂದೆ ತಾಯಿ ಮಗ ಟಾರ್ಗೆಟು. ಬೇರೆ ಏನು ಡ್ಯಾಮೇಜ್ ಆಗಿದೆ ಎಲ್ಲ ಕೊಲೆಟ್ರಲ್. ಪ್ರಕಾಶ್ ಬಾಕಳೆ ಆವಾಗ ಸೌಂಡ್ ಕ್ರಿಯೇಟ್ ಮಾಡಿದ್ದಾನೆ, ಅದಕ್ಕೆ ಬಚಾವ್ ಆಯಿತು. ಪೊಲೀಸ್ಗೆ ಫೋನ್ ಮಾಡಿದ್ದಾರೆ, ಅದರಲ್ಲಿ ನೋಡಿಬಿಟ್ಟು ಗಾಬರಿನಲ್ಲಿ ಅವರು ಬಿಟ್ಬಿಟ್ರು ಅಲ್ಲಿಂದ. ಅದರ್ವೈಸ್ ಹಿ ವಾಸ್ ಆಲ್ಸೋ ಟಾರ್ಗೆಟ್. ಇಂಟೆನ್ಷನ್ ಒಂದಿದ್ದರೆ ಎಲ್ಲರ ಮೇಲೆ ಬರುತ್ತೆ. ಸೊ ಮರ್ಡರ್ನಲ್ಲಿ 8 ಜನ ಎಲ್ಲರೂ ಯಾರು ಎಕ್ಸಿಕ್ಯೂಟ್ ಮಾಡಿದಾರೋ ಬೇರೆ ವಿಷಯ. ನೋಡಿ, ಈಗ ವಿನಾಯಕ್ ಫೈರೋಜ್ಗೆ ಎಂಪ್ಲಾಯ್ ಮಾಡಿದ್ದಾನೆ. ಫೈರೋಜ್ ಎಲ್ಲ ಆರ್ಗನೈಸ್ ಮಾಡಿದ್ದಾನೆ. ಸಾಮಾನ್ಯವಾಗಿ ಕ್ರೈಮ್ ಯಾವಾಗಲೂ ಮಾಡುವಾಗ ಏನಾದರೂ ಕ್ಲೂಸ್ ಬಿಟ್ಟು ಹೋಗ್ತಾರೆ. ಸೊ ನಾವು ಐ ಥಿಂಕ್ ಫಸ್ಟ್ ಡೇ ಆವಾಗಲೂ ನಿಮಗೆ ಹೇಳಿದೆ, ನಮಗೆ ಕ್ಲೂಸ್ ಇದೆ, ಕ್ಲೂಸ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಯಾರು ಬೆನಿಫಿಷರಿ ಆಗಬೇಕಲ್ಲ. ಇಂಥ ಕ್ರೈಮ್ ನಡೆದಿದ್ರೆ ಮತ್ತು ಆವಾಗ ನೋಡಿ ಯಾಕೆ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಯಾರು ಬೆನಿಫಿಷರಿ ಆಗಬೇಕಲ್ಲ ಅಂಥ ಕ್ರೈಮ್ಗೆ. ಆ ಒಂದು ಕ್ಲೂಸ್ ಮೇಲೆ ನಾವು ಕೂಡ ಪ್ಲ್ಯಾನ್ ಮಾಡ್ತಾರಲ್ಲ. ಬಟ್ ಅವ್ರಿಗೆ ಗೊತ್ತಾದ ಮೇಲೆ ಈಗ ನಾವು ಸಿಕ್ಕಾಕೊಳ್ತೇವೆ. ಆವಾಗ ಇಲ್ಲಿಂದ ಓಡುವಾಗ ನಾವು ಅವ್ರಿಗೆ ಹಿಡ್ದಿದ್ದೇವೆ. ಎಸ್ಕೇಪ್ ಮಾಡೋ ಪ್ರಯತ್ನ ಮಾಡಿದರು, ಆವಾಗ ಹಿಡ್ದಾಯಿತು.